ನವೆಂಬರ್ ಕ್ರಾಂತಿ ಆಗುತ್ತೆ. ನವೆಂಬರ್ನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತ. ಉಸ್ತುವಾರಿ ಸಚಿವರನ್ನೇ ಬಿಟ್ಟು ಹೋಗಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಎಂಬುದು ಕೂಡ ಒಂದಿಷ್ಟು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಈಗ ತೋಳ ಬಂತು ತೋಳ, ಈ ಕತೆ ಬಹುಶಃ ರಾಜಕಾರಣಿಗಳಿಗೆ ನೋಡೆ ಬರ್ದಿರಂಗ್ ಕಾಣಿಸುತ್ತೆ. ಆದ್ರೆ ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದು ಎಲ್ಲೋ ಒಂದ್ ಕಡೆ ಭ್ರಾಂತಿ ಆದಂತೆ ಕಂಡು ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ತೋಳ ಬಂತು ತೋಳ ಎಂಬ ಒಂದು ಕತೆ ನೀವೆಲ್ಲರೂ ಕೂಡ ನಿಮ್ಮ ಸ್ಕೂಲ್ ಲೈಫ್ನಲ್ಲಿ ಕೇಳಿರ್ತೀರಾ ಅಂತ ಭಾವಿಸ್ತೀನಿ. ಈ ಕತೆ ಬಹುಶಃ ರಾಜಕಾರಣಿಗಳಿಗೆ ನೋಡೆ ಬರ್ದಿರಂಗೆ ಕಾಣಿಸುತ್ತೇನೋ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅದು ಯಾವಾಗ? ಒಂದು ಜೂನ್ ಜುಲೈ ತಿಂಗಳಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಆದರೆ ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದು ಎಲ್ಲೋ ಒಂದು ಕಡೆ ಭ್ರಾಂತಿ ಆದಂತೆ ಕಂಡು ಬರ್ತಾ ಇದೆ. ಯಾಕಂದರೆ ಸೆಪ್ಟೆಂಬರ್ ಕ್ರಾಂತಿ ಎಂದಂಥ ಒಬ್ಬರು ಸಚಿವರೇ ಸಚಿವ ಸ್ಥಾನದಿಂದ ವಜಾ ಆಗ್ತಾರೆ. ಇದೆಲ್ಲದನ್ನು ಬಿಡೋಣ. ಮತ್ತೆ ಈಗ ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದು ಆಯಿತು, ಸೆಪ್ಟೆಂಬರ್ ತಿಂಗಳು ಮುಗಿದಿದ್ದು ಆಯಿತು, ಈಗ ಅಕ್ಟೋಬರ್ ಕೂಡ ಪ್ರಾರಂಭವಾಗಿದೆ. ಈಗ ಮತ್ತೆ ಹೊಸದಾಗಿ ರಾಜ್ಯಾದ್ಯಂತ ಕೇಳಿ ಬರ್ತಾ ಇರೋದೇನೆಂದರೆ ನವೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ನಲ್ಲಿ ನೂತನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ನವೆಂಬರ್ 3ನೇ ವಾರದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎಂಬ ರೀತಿಯಲ್ಲೇ ಅವರ ಆಪ್ತರು ಕೂಡ ಸಾಕಷ್ಟು ಕಡೆ ಹೇಳಿಕೆಗಳನ್ನು ನೀಡ್ತಿದ್ದಾರೆ, ಸಾಕಷ್ಟು ಕಡೆ ಮಾತನಾಡ್ಕೊಳ್ತಿದ್ದಾರೆ. ನವೆಂಬರ್ನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತ, ಇದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನನ ಮಾತಾಡಿಸ್ತಾ ಹೋದ್ರೆ ನವೆಂಬರ್ 21ನೇ ತಾರೀಕು ಮುಗಿದ ಮೇಲೆನೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ಈ ಬಾರಿ ಆದ್ರೂ ನವೆಂಬರ್ ಕ್ರಾಂತಿ ಏನಾದ್ರೂ ಆಗುತ್ತಾ ಅಂತ. ಇನ್ನೊಂದ್ ಕಡೆ ಒಂದಿಷ್ಟು ಹಿರಿಯ ಶಾಸಕರು ಕೂಡ ನನಗೆ ಸಚಿವ ಸ್ಥಾನ ಬೇಕು ಎಂಬ ಲಾಬಿ ಕೂಡ ಮಾಡ್ತಿದ್ದಾರಂತೆ. ಇನ್ನೊಂದ್ ಕಡೆ ಅದಕ್ಕೂ ಕೂಡ ಕೆಲವೊಂದು ಹಿರಿಯ ನಾಯಕರು ಈಗಲೇ ಸಚಿವ ಸಂಪುಟ ಏನಾದ್ರೂ ಬದಲಾವಣೆ ಆದ್ರೆ ಸಿಎಂ ಬದಲಾವಣೆ ಆಗೋದು ಬಹುತೇಕ ಡೌಟ್ ಅಂತ ಅವರೇ ಡಿಲೇ ಮಾಡಿಸ್ತಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದು ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಸಚಿವ ಸಂಪುಟ ಏನಾದ್ರೂ ಬದಲಾವಣೆ ಆದ್ರೆ ಮುಖ್ಯಮಂತ್ರಿ ಹಾಗೇ ಸೇಫ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಡಿಲೇ ಮಾಡಲಾಗ್ತಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ, ಇದಕ್ಕೂ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಒಂದಿಷ್ಟು ಶಾಸಕರುಗಳು, ಒಂದಿಷ್ಟು ಜನ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಸಚಿವ ಸಂಪುಟ ಬದಲಾವಣೆ ಆಗುತ್ತೆ, ನೂತನವಾಗಿ ಆಯ್ಕೆ ಆಗಿರುವಂತಹ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಈ ಬಾರಿ ದೊರಕುತ್ತೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದು ಕೂಡ ಕಾದ್ ನೋಡಬೇಕಾಗಿದೆ. ನವೆಂಬರ್ ಕ್ರಾಂತಿ ಅಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಎಲ್ಲರೂ ಕಾಯಲೇಬೇಕಾಗಿದೆ. ನಿಜವಾಗ್ಲೂ ನವೆಂಬರ್ನಲ್ಲಿ ಏನಾದ್ರೂ ಒಂದು ಕ್ರಾಂತಿ ಆಗುತ್ತಾ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಯಾರು ಕೂರ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಮೊನ್ನೆ ನಡೆದಂತ ಒಂದಿಷ್ಟು ವಿಚಾರಗಳ ಬಗ್ಗೆ ಗಮನಿಸ್ತಾ ಹೋದ್ರೆ BBMPನ GBA ಆಗಿ ಮಾಡಿದ್ರು. ಇದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮೇಲುಗೈಯನ್ನ ಸಾಧಿಸಿದ್ರು ಮತ್ತು ಟನಲ್ ರಸ್ತೆ ಮಾಡೋದಕ್ಕೆ ಮುಂದಾದ್ರು, ಅದರಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿದ್ರು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರನ್ನೇ ಬಿಟ್ಟು ಮುಖ್ಯಮಂತ್ರಿಯವರು ಹೋಗಿ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರೆ. ಯಾಕೆ? ಉಸ್ತುವಾರಿ ಸಚಿವರನ್ನೇ ಬಿಟ್ಟು ಹೋಗಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಎಂಬುದು ಕೂಡ ಒಂದಿಷ್ಟು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಈಗ ಇದನ್ನ ಹೊರತುಪಡಿಸಿ ಇದಾದ ಬಳಿಕವೇ 1-2 ದಿನಗಳ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರೆ. ಎಲ್ಲ ಒಂದ್ ಕಡೆ ಇದನ್ನ ಗಮನಿಸ್ತಾ ಇದ್ರೆ ಅವರಲ್ಲೇ ಒಂದಿಷ್ಟು ಪೈಪೋಟಿಯಿಂದ ಏನಾದ್ರೂ ಪ್ರತ್ಯೇಕವಾಗಿ ಹೋಗಿ ಸಿಟಿ ರೌಂಡ್ಸ್ ಹಾಕಿದ್ರಾ, ಒಟ್ಟಾಗಿ ಯಾಕೆ ಸಿಟಿ ರೌಂಡ್ಸ್ ಹಾಕಿಲ್ಲ ಅನ್ನೋದು ಕೂಡ ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಕ್ರಾಂತಿಗಳಿಗೆ ಎಲ್ಲ ಯಾವಾಗ ತೆರೆ ಕಾಣೋದು ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಐ ಡೋಂಟ್ ನೋ ಯಾವಾಗ ಈ ಕ್ರಾಂತಿಗೆ ಬ್ರೇಕ್ ಬೀಳುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ನವೆಂಬರಲ್ಲಿ, ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ಧನ್ಯವಾದಗಳು.